ನಾನು ಮತ್ತು ಕುಂಬಿ ಜೀವದ ಗೆಳೆಯರು. ಕಳೆದ ಒಂದು ತಿಂಗಳ ಹಿಂದೆ ಕುಂಬಿ ಫೋನ್ ಮಾಡಿ, ಅಣ್ಣ ಪುಸ್ತಕ ಬಿಡುಗಡೆ ಬರಬೇಕು, ನೀವು ಪುಸ್ತಕ ಬಿಡುಗಡೆ ಮಾಡಬೇಕು. ಒಬ್ಬ ಸೋದರ ಲೇಖಕ ಹೀಗೊಂದು ಬಂದು ಲೋಕಾರ್ಪಣೆ ಮಾಡಬೇಕು ಅಂತ ಕೇಳೋದೆ ನಮಗೆ ಇರುವ ಅಂದರೆ ಈ ಬಗ್ಗೆ ಒಂದು ಗೌರವ. ಅದು ನಂತರದಲ್ಲಿ ನಾಗರಾಜರಾಯರು ನನಗೆ ಬಹುಕಾಲದ ಹಿರಿಯ ಮಿತ್ರರು. ಬೈಕಂಪಾಡಿಯವರ ಬರವಣಿಗೆಗಳನ್ನು ಪತ್ರಿಕೆಗಳು ಓದಿದ್ದೆ, ಅದರ ಪುಸ್ತಕ ರೂಪವಾಗಿ ಬಂದಿದ್ದು ಗೊತ್ತಿರಲಿಲ್ಲ ನನಗೆ. ಆ ನಂತರದಲ್ಲಿ ನಾನು ಪ್ರಕಾಶ್ ಕಂಬತ್ತಲ್ಲಿ ಕೇಳಿದೆ, ಏನ್ರಿ ಇವ್ರ ಪುಸ್ತಕ ಎಷ್ಟು ಚೆನ್ನಾಗಿದೆ ರೀ, ಎಲ್ಲ ಅಂತ ಕಾದಂಬರಿ ಬರೆದಿದ್ದಾರೆ ಅಂತ. ಹೌದು, ಮೊದಲನೇ ಕಾದಂಬರಿ ಅವ್ರು ಪ್ರಕಟ ಆಗ್ತಿರೋದು. ಒಬ್ಬ ಲೇಖಕ ಬೇರೆ ಬೇರೆ ಪ್ರಕಾರಗಳಲ್ಲಿ ತನ್ನ ಸೃಜನಶೀಲತೆಯನ್ನು, ತನ್ನ ಪ್ರತಿಭೆಯನ್ನು ಮರಳಿ ಮರಳಿ ಸೃಷ್ಟಿಸ್ತಾನೆ ಅನ್ನೋದಕ್ಕೆ ಕನ್ನಡ ನಾಡಿನ ಎಲ್ಲ ಲೇಖಕರು ಮತ್ತು ವಿಶೇಷವಾಗಿ ವರ್ತಮಾನ ಕಾಲದಲ್ಲಿ ಇರುವ ಲೇಖಕರೇ ಇದಕ್ಕೆ ಸಾಕ್ಷಿ. ಏಕೆಂದರೆ ಸಾಹಿತ್ಯ ಅನ್ನೋದು ಕೇವಲ ಲೋಕಚರಿತೆ ಮಾತ್ರ ಅಲ್ಲ, ಅದು ನಮ್ಮಲ್ಲಿ ವಿಕಾಸ ಪಡಿತಾನೆ ಲೋಕಚರಿತೆ ಆಗೋದು. ಲೋಕಚರಿತೆ ಆಗಬೇಕಾದ್ರೆ ಅದಕ್ಕೆ ಒಬ್ಬ ಲೇಖಕ ತನ್ನ ಸ್ವಾನುಭವವನ್ನು ಮತ್ತು ಲೋಕದ ಸೂಕ್ಷ್ಮಾತಿ ಸೂಕ್ಷ್ಮ ಗಳಿಗೆಗಳನ್ನೆಲ್ಲ ಒಟ್ಟೈಸಿ ಅದಕ್ಕೊಂದು ಕಲಾತ್ಮಕವಾದ ಆಕಾರವನ್ನು ಕೊಡಬೇಕು, ಒಂದು ಧೀಮಂತಿಕೆಯನ್ನು ಅದರಲ್ಲಿ ಸೃಷ್ಟಿಸಬೇಕು. ಅಂಥ ಧೀಮಂತಿಕೆಯನ್ನು ಸೃಷ್ಟಿಸುವ ಲೇಖಕರು ಕನ್ನಡದಲ್ಲಿ ಇದ್ದಾರೆ ಅನ್ನೋದೇ ನಮಗೊಂದು ಹೆಮ್ಮೆ. ಬಹುಶಃ ದಕ್ಷಿಣ ಭಾರತದಲ್ಲಿ ಬಹುದೊಡ್ಡ ಲೇಖಕರು ಆಗೋಗಿದ್ರು. ಅದು ಆಂಧ್ರದಲ್ಲಿರ್ಬೋದು, ತಮಿಳುನಾಡು, ಕೇರಳ, ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ. ಆದರೆ ಕಳೆದ 25 ವರ್ಷಗಳ ಈಚೆಗೆ ತುಂಬ ಜನಪ್ರಿಯತೆ ಕಡೆ ವಾಲಿರುವ ಲೇಖಕರೇ ಬಹುತೇಕವಾಗಿ ದಕ್ಷಿಣ ಭಾರತದ ಲೇಖಕರ ಒಂದು ಕೈಗನ್ನಡಿ. ತುಂಬ ಜನಪ್ರೀತಿ ಕಡೆ, ಇದು ಪಾಪ್ಯುಲರ್ ಲಿಟ್ರೇಚರ್ ಕಡೆ ಹೆಚ್ಚು ಹೋಗ್ತಿರೋದು. ನಾನು ಪಾಪ್ಯುಲರ್ ಲಿಟ್ರೇಚರ್ ಬೇಡ ಅಂತ ಹೇಳಲ್ಲ, ಆದರೆ ಪಾಪ್ಯುಲರ್ ಲಿಟ್ರೇಚರೇ ಅಗಾಧವಾಗೋದು, ಅದನ್ನೇ ಪ್ರಾಧಾನ್ಯ. ಆದರೆ ಅತ್ಯುತ್ತಮವಾದಂಥ ಸಾಹಿತ್ಯ ಕೃತಿಗಳೇನಿದೆಯಲ್ಲ, ಅದು ಹಿಂದಕ್ಕೆ ಮರೆಗೆ ನುಸುಳ್ತವೆ. ಆ ನುಸುಳದ ಹಾಗೆ ನೋಡ್ಕೊಳ್ಳೋದು ಕೂಡ ಒಬ್ಬ ಲೇಖಕನ ಜವಾಬ್ದಾರಿ, ಒಬ್ಬ ಬರಹಗಾರನ ಜವಾಬ್ದಾರಿ, ನಾಡಿನ ಓದುಗರ ಜವಾಬ್ದಾರಿ ಕೂಡ ಹೌದು. ನಾಡಿನ ಓದುಗರ ಇಡೀ ಮನಸ್ಸನ್ನು ಹೇಗೆ ನಾಡಿ ಮಿಡಿತವನ್ನು ಹಿಡಿದು ಅದನ್ನು ಮುನ್ನಡೆಸಬೇಕು ಅನ್ನೋದು ಕೂಡ ಒಬ್ಬ ಲೇಖಕನ ಧೀಮಂತಿಕೆಯನ್ನು ಅವಲಂಬಿಸಿರುತ್ತೆ. ಏಕೆಂದರೆ ಕನ್ನಡದ ಪರಂಪರೆಯನ್ನು ನಮಗೆಲ್ಲ ಗೊತ್ತಿರೋ ಕನ್ನಡದ ಪರಂಪರೆಯನ್ನು ಗಮನಿಸಿದ್ರೆ ಬಹುಶಃ ಇಡೀ ದಕ್ಷಿಣ ಭಾರತದಲ್ಲಿ ಒಬ್ಬ ಬೇಂದ್ರೆ, ಒಬ್ಬ ಕುವೆಂಪು, ಒಬ್ಬ ಪೂತಿಯನ, ಒಬ್ಬ KSನ, ಒಬ್ಬ ಶಿವರಾಮ್ ಕಾರಂತ ಸೃಜನಶೀಲ ಬರಹಗಾರರು, ಒಬ್ಬ ಶಂಭಾ ಜೋಶಿ ಅಂಥವರು, ಒಬ್ಬರು D ನರಸಿಂಹಾಚಾರ್ ಅಂಥವರು, ಶ್ರೀ ಬಸವನಾಳ್ ಅಂಥವರು, ಶ್ರೀ ನಂದಿಮಠ ಅಂಥವರು. ಇದ್ರ ಜೊತೆಗೆ ಅನೇಕರಿದ್ದಾರೆ. ಅಂದರೆ ಪಾಂಡಿತ್ಯ ಕ್ಷೇತ್ರ, ಶಾಸ್ತ್ರ ಕ್ಷೇತ್ರ ಮತ್ತು ಸೃಜನಶೀಲವಾದ ಕ್ಷೇತ್ರ, ಕಲಾಕ್ಷೇತ್ರದಲ್ಲೂ ಅಷ್ಟೇ ಮಟ್ಟದ ವೆಂಕಪ್ಪನವರಂಥ ದೊಡ್ಡ ಕಲಾವಿದರು. ಆ ಸಂತತಿ ಅಂತ ರುಮಾಲಿ ಚನ್ನಬಸಪ್ಪನವಂಥವರು. ಅಂದರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೇವಲ ಏಕಮುಖಿಯಾದದ್ದು ಒಂದು ಸಾಹಿತ್ಯ ರಚನೆ ಅನ್ನೋದು ತುಂಬ ಸಪ್ಪೆಯಾಗುವಂಥ ಒಂದು ವಿಶೇಷ. ಅದು ಒಬ್ಬ ಕಲಾವಿದನಿಗೆ, ಒಬ್ಬ ಲೇಖಕನಿಗೆ ಒಂದು ಕಲಾವಿದನ ಸ್ಪರ್ಶವೂ ಬೇಕು. ಒಬ್ಬ ಅತ್ಯುತ್ತಮ ಭೀಮಸೇನ್ ಜೋಶಿ ಅಂಥವರ ಒಂದು ಬೈಠಕನ್ನು ಕೂತ್ಕೊಂಡು ಕೇಳೋದಾಗಲಿ, ಕುಮಾರ ಗಂಧರ್ವನನ್ನು ಕೇಳೋದಾಗಲಿ, ನಮ್ಮ ಕಾಲದಲ್ಲೇ ಆಗೋದಂಥ ಡಾಕ್ಟರ್ ಬಾಲಮುರಳಿ ಕೃಷ್ಣ ಅಂಥವರಾಗಲಿ, ಅಂಥ ಒಂದು ಸಂಗೀತದ ಪರಂಪರೆ ಇದೆ, ಕಲಾ ಪರಂಪರೆ ಇದೆ, ಶಿಲ್ಪದ ಪರಂಪರೆಗಳಿವೆ. ಒಳ್ಳೆ ಶಾಸ್ತ್ರಕಾರ ಆಗಿ ಹೋಗಿದ್ದಾರೆ. ಬೇಕಾದಷ್ಟು ಬೇರೆ ಬೇರೆ ಥರದ ಚರಿತ್ರೆ, ಬೇರೆ ಬೇರೆ ರಂಗಗಳಲ್ಲಿ. ಅಂದರೆ ಇವೆಲ್ಲದರ ಒಂದು ಸಮಷ್ಟಿ ರೂಪ ಒಂದು ಸಂಸ್ಕೃತಿ ಅನ್ನೋದು. ಅದನ್ನು ಪ್ರಾಚೀನರು ಅದಕ್ಕೆ ಸಂಸ್ಕೃತಿ ಶಿಲ್ಪಾನಿ ಅಂತ ಹೇಳಿದರು ಅವರು. ಒಂದು ಶಿಲ್ಪ ಹೇಗೆ ಒಂದು ಸಂಸ್ಕೃತಿಯ ಪ್ರತಿಬಿಂಬವಾಗಿರುತ್ತೆ ಅಂತ, ಒಂದು ಮೊರಡಾದ ಕಲ್ಲು ಹೇಗೆ ಶಿಲ್ಪವಾಗಿ ಅದೊಂದು ಕಲಾತ್ಮಕ ರೂಪ ಪಡೆಯುತ್ತೋ, ಹಾಗೆ ಒಂದು ಸಂಸ್ಕೃತಿ ಅನ್ನೋದು ಈ ಬಗೆಯ ಒಂದು ರೂಪ ಪಡಿಬೇಕು ಅಂತ. ಇದನ್ನು ಭಾಷಿಕ ರೂಪದಲ್ಲಿ ತಂದಂಥವರು ಒಬ್ಬ ಲೇಖಕರಾದವರು ಇದನ್ನು ಭಾಷಿಕ ರೂಪದಲ್ಲಿ ತಂದು ತೋರಿಸ್ತಾರೆ. ಅಂಥ ಭಾಷಿಕ ರೂಪದ
ಒಂದು ಜಲಚಿಹ್ನೆ, ಆ ಥರದ ಒಂದು ಬಗೆಯ ಬರಹಗಳು ಇವತ್ತು ಲೋಕಾರ್ಪಣೆ ಆಗ್ತಾ ಇದ್ದಾವೆ. ಇವುಗಳ ಬಗ್ಗೆ ನಮ್ಮ ಸತ್ಯನಾರಾಯಣ್ ಮತ್ತು ಅರ್ಜುನ್ ಅವರು ಮಾತಾಡ್ತಾರೆ. ಆದರೆ ನಾನು ಕೆಲವು ವಿಷಯಗಳನ್ನು ಮಾತ್ರ ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕೊನೆಯಿಂದ ಬರ್ತೀನಿ. ನಾನು ಕುಂಬಿ ಬರೋಕ್ಕಿಂತ ಮುಂಚೆ ಅವರ ವಿ ನಾಗರಾಜರಾಯರು ಮತ್ತು ರವಿರಾಜ್ ಬೈಕಂಪಾಡಿ ಅವರ ಕಾದಂಬರಿ ಪತ್ತೆದಾರಿ ಕಾದಂಬರಿ, ಇವರದು ಪತ್ತೆದಾರಿ ಕಥೆಗಳ ಒಂದು ಲೋಕವನ್ನು ಹಿಂದಿಯಿಂದ ಅನುವಾದ ಮಾಡಿದ್ದಾರೆ. ತುಂಬ ಅವರ ಅನುವಾದದ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ, ಏಕೆಂದರೆ ಅದರನ್ನೆಲ್ಲ ಅವರು ಸತತವಾಗಿ ನೂರಾರು ಕೃತಿಗಳನ್ನು ಹಿಂದಿಯಿಂದ ಅನುವಾದ ಮಾಡಿ ಅವ್ರ ಕೈ ಪಳಗಿದೆ. ಅದನ್ನು ಓದ್ತಾ ಹೋದಂತೆ ಇದು ನಮಗೆ ಹಿಂದಿಯಿಂದ ಬಂದಿರೋ ಅನುವಾದ ಅಂತ ಕಾಣಿಸೋದೇ ಇಲ್ಲ. ಆ ಬಗೆಯ ಅಷ್ಟು ಕಾಣಿಸದೇ ಇರೋ ಹಾಗೆ ಒಂದು ಅನುವಾದದ ಒಂದು ಸೃಜನಶೀಲತೆ ಅವರ ಬರಹದಲ್ಲಿದೆ. ಆ ವ್ಯೋಮಕೇಶ ಭಕ್ಷಿಯ ಸಾಹಸಗಳು ಇದೆಯಲ್ಲ, ನಮ್ಮಲ್ಲಿ ಹೀಗೆ ಅರಿಂದಮನ ಸಾಹಸ, ಪುರುಷೋತ್ತಮನ ಸಾಹಸ ಅಂತ ನರಸಿಂಹಯ್ಯನವರು ಬೇಕಾದಷ್ಟು ಜನ ನಮ್ಮ ಕನ್ನಡದಲ್ಲಿ ಆ ಥರದೊಂದು ಪತ್ತೆದಾರಿ ಕಾದಂಬರಿಗಳದ್ದು ಒಂದು ಲೋಕ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಬೇರೆ ಬೇರೆಯ ಭಾಷೆಗಳಲ್ಲೂ ಕೂಡ ಈ ಥರದ ಪತ್ತೆದಾರಿ ಲೋಕಗಳಿವೆ. ಅವೆಲ್ಲ ಒಂದರ್ಥದಲ್ಲಿ ಸಾಹಿತ್ಯದ ರುಚಿಗೆ ಬೇಕಾಗುವಂಥ ಒಂದು ಸ್ಪರ್ಶವನ್ನು ಅದು ತಂದುಕೊಡುತ್ತೆ. ಒಂದು ಮೆಟ್ಲಿದ್ದ ಹಾಗೆ ಇದು. ನಮಗೆ ಕಾನೂರು ಹೆಗ್ಗಡತಿ, ಅರಮನೆ, ಮರಗಳಲ್ಲಿ ಮದುಮಗಳು, ಗ್ರಾಮಾಯಣ, ಮೈಮನಗಳ ಸುಳ್ಳಿಯಲ್ಲಿ, ಮರಳಿ ಮಂಡಿಗೆ, ಹೀಗೆ ಇಂಥ ಒಂದು ಅತ್ಯುತ್ತಮವಾದ ಒಂದು ಕ್ಲಾಸಿಕಲ್ ನಾವೆಲ್ಗಳು ಓದಬೇಕಾದ್ರೆ ಅದಕ್ಕೊಂದು ಮಟ್ಟದ ಓದು ಮತ್ತು ಅದಕ್ಕೆ ಬೇಕಾಗುವಂಥ ಒಂದು ಸಿದ್ಧತೆ, ಪೂರ್ವ ಸಿದ್ಧತೆ ಅನ್ನೋದು ಓದುಗರಿಗೆ ಬೇಕಾಗತ್ತೆ. ಆ ಪೂರ್ವ ಸಿದ್ಧತೆಯ ಮೂಲಕವೇ ಅಲ್ಲಿಗೆ ಹೋಗಬೇಕು. ಶಂಕರಮಕಾಶ ಪುಣ್ಯಕರು ಒಂದು ಕಡೆ ಹೇಳ್ತಾರೆ, ಯಾವುದೇ ಸಾಹಿತ್ಯ ಒಂದು ಅರ್ಥದಲ್ಲಿ ಅದು ಸೋಪಾನಗಳಿದ್ದ ಹಾಗೆ. ನಾವು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋದಂತೆ ನಮ್ಮ ಭಾಷಿಕ ವಾತಾವರಣ, ಸಾಹಿತ್ಯಿಕ ವಾತಾವರಣ, ಪ್ರಸಂಗಗಳ ವಾತಾವರಣ ಅವೆಲ್ಲವೂ ಕೂಡ ನಮ್ಮನ್ನು ಎತ್ತರಿಸುತ್ತೆ. ಒಬ್ಬ ಲೇಖಕನನ್ನು ನೋಡಬೇಕಾದಂಥ ಸಹಸ್ರಮುಖಿ ಸ್ಪಂದನ ನಮ್ಗೆ ಸಿಗೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಆ ದಿಕ್ಕಿನಲ್ಲಿ ರವಿರಾಜ್ ಬೈಕಂಪಾಡಿ ಮತ್ತು ವಿ ನಾಗರಾಜರಾಯರ ಇವತ್ತಿನ ಈ ಬರಹಗಳು ನಮ್ಮ ಸಾಹಿತ್ಯ ಲೋಕಕ್ಕೆ ಬೇಕಾಗುವ ಏರು ಮೆಟ್ಟಲಿಗೆ ಒಂದು ಅವಕಾಶ ಆಗಿವೆ. ರವಿರಾಜ್ ಬೈಕಂಪಾಡಿ ಅವರ ಓದ್ತಿರುವಾಗ ಇಡೀ ಕೊಡಗಿನ ಸುತ್ತಮುತ್ತಣ ಆ ಪ್ರದೇಶಗಳೆಲ್ಲ ಎಷ್ಟು ನೈಜವಾಗಿ, ಎಷ್ಟು ದೇಸಿಯಾಗಿ. ಯಾಕೆಂದರೆ ನಮಗೆ ರವಿರಾಜ್ ಬೈಕಂಪಾಡಿ ಅವರ ಕಾದಂಬರಿ ಓದ್ತಾ ಇರುವಾಗ ಏನು ಥ್ರಿಲ್ ಅನಿಸುತ್ತೆ ಅಂದರೆ, ಎಲ್ಲಿ ಹುಡುಕೋದು, ಯಾರು ಇದನ್ನು ಕೊಲೆ ಮಾಡಿದವರು ಅನ್ನೋದನ್ನು ನಿಮಗೆ ಕೊನೆಯವರೆಗೂ ಅವರು ಗುಟ್ಟಿನ ಬಿಟ್ಕೊಡಲ್ಲ. ಅಷ್ಟು ಸೂಕ್ಷ್ಮಾತಿ ರೀತಿಯಿಂದ ಕಟ್ತಾರೆ. ಕಲ್ಪನೆ, ಆ ಪ್ರತಿಭೆ, ಅದು ನಿಜವಾಗ್ಲೂ ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು ರವಿರಾಜ್. ಹೇಳಿದೆ ನಮ್ಮ ಕಂಬತ್ತಳ್ಳಿಗೆ ಒಂದು ಸ್ವತಂತ್ರವಾದ ಪತ್ತೆದಾರಿ ಬರೆಯೋದಾದರೆ ಹೇಗೆ ಬರೀಬೇಕು ಅನ್ನೋಕ್ಕೊಂದು ಮಾದರಿ ಅಂಥೇಳಿ. ನಮ್ಮಲ್ಲಿ ಅನೇಕ ಪತ್ತೆದಾರಿ ಹಿಂದಿನವರು ಅನೇಕ ಬರೆದಿದ್ದಾರೆ. ನಾನು ನೂರಾರು ಕಾದಂಬರಿ ಓದಿದ್ದೇನೆ. ಆದರೆ ಅವೆಲ್ಲ ಯಾವ್ಯಾವುದೋ ಬೇರೆ ಪಶ್ಚಿಮದ ಅನೇಕ ಪತ್ತೆದಾರಿ ಡಿಟೆಕ್ಟಿವ್ ನಾವೆಲ್ ಏನಿದೆಯೋ ಆ ನಾವೆಲ್ಗಳ ಒಂದು ಸ್ಪರ್ಶ ಬೇರೆ ಬೇರೆ ರೀತಿಯ ಮಗ್ಲುಗಳನ್ನು ನಾವು ಚಿತ್ರಿಸ್ತಾ ಹೋಗ್ತವೆ. ಅದರೊಂದು ಅಚ್ಚ ದೇಸಿ ಪತ್ತೆದಾರಿ ಕಾದಂಬರಿಯನ್ನು ನಮ್ಮ ರವಿರಾಜ್ ಬೈಕಂಪಾಡಿ ಅವರು ಬರೆದಿದ್ದಾರೆ. ಹಾಗಾಗಿ ಅವರಿಗೆ ಮತ್ತು ನಾನು ಈ ಹಿರಿಯರಿಗೆ ನಾನೇನು ಹೇಳಲ್ಲ, ಏಕೆಂದರೆ ಅವರ ಹಿಂದಿನ 2-3 ಕಾರ್ಯಕ್ರಮಗಳಲ್ಲಿ ಅವ್ರ ಬಗ್ಗೆ ಹೇಳಿದ್ದೆ. ಆ ಹಿರಿಯರು ಸತತವಾಗಿ ತಮ್ಮ 90+ ಕೂಡ ಅವರು ಬರೀತಾ ಹೋಗ್ತಾ ಇದ್ದಾರೆ. ಮತ್ತು ಅದನ್ನು ಅವರು ಬೇರೆ ಬೇರೆ ಕಡೆಯಿಂದ ನೋಡಿ. ಇದು ಉದಾಹರಣೆಗೆ ವ್ಯೋಮಕೇಶಿ ಭಕ್ಷಿದು ಎಷ್ಟು ರಹಸ್ಯಮಯವಾಗಿದೆ ಅಂದರೆ, ಇದು ರಹಸ್ಯವೇ. ಅಲ್ಲಿ ಪತ್ತೆದಾರಿ ಕಾದಂಬರಿ ಇರುವ ಮೂಲ ಧಾತುವೇ ರಹಸ್ಯ. ಆ ರಹಸ್ಯವನ್ನು ಒಂದೊಂದಾಗಿ ಬಿಚ್ಚುತ್ತಾ ಒಬ್ಬ ಪತ್ತೆದಾರಿ ಕಾದಂಬರಿಕಾರ ಅದನ್ನು ಬಿಚ್ಚುತ್ತಾ ಹೋಗೋದೇ ಒಂದು ಸಿಕ್ಕಾದಂಥ ಒಂದು ಗಂಟನ್ನು ಎಳೆಯಾಗಿ ಬಿಡಿಸುವ ಹಾಗೆ ನಮ್ಮ ನಾಗರಾಜರಾಯರು ಓದೋನಿಗೆ ಒಂದು ರೀತಿ ಥ್ರಿಲ್ ಕೊಡೋ ಹಾಗೆ ಮತ್ತು ಅದನ್ನು ಹಾಗೆ ಒಂದು ಸೂಕ್ಷ್ಮವಾದಂಥ ಒಂದಿಷ್ಟು ಅವನ ಬುದ್ಧಿ, ಒಬ್ಬ ಓದುಗನಿಗೂ ಕೂಡ ಬುದ್ಧಿ ತೀಕ್ಷ್ಣವಾಗುವ ಹಾಗೆ ಅವರ ಬರಹಗಳಿವೆ. ಹಾಗಾಗಿ 2 ಕಾದಂಬರಿಗಳನ್ನು, ಒಂದು ಕಥೆ ಮತ್ತು ಇನ್ನೊಂದು ಕಾದಂಬರಿ ಬರೆದ ರವಿರಾಜ್ ಬೈಕಂಪಾಡಿ ಮತ್ತು ನಾಗರಾಜರಾಯರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೀನಿ. ನಾನು ಮತ್ತು ಕುಂಬಿ ಜೀವದ ಗೆಳೆಯರು, ಈ ಶಬ್ದನ ಬೇಕಾಗಿ ಬಳಸ್ತೇನೆ. ಅವರು ಸಿದ್ಧಗಂಗಾ ಮಠದಲ್ಲಿ ಶಿಕ್ಷಕ ತರಬೇತಿಯನ್ನು ಪಡಿತಾ ಇರೋದ್ರಿಂದ ಹಿಡಿದು ಅವರು ಏರಿದ ಎತ್ತರವನ್ನು ನಾವು ಉದ್ದಕ್ಕೂ ನೋಡ್ತಾ ಬಂದವನು.
ಅಗಾಧವಾದ ಸಾಮರ್ಥ್ಯ. ಯಾವುದನ್ನು ಕೈ ತಗೊಂಡ್ರೂ ಅದರಲ್ಲಿ ಒಂದು ರೀತಿ ಹಿಮಾಲಯ ಎವರೆಸ್ಟ್ ಶಿಖರಕ್ಕೆ ಏರಬಲ್ಲ ಅಂತನ್ನುವ ಅಸೀಮವಾದಂಥ ಒಂದು ಪ್ರತಿಭೆ. ಅವರ ಕಾದಂಬರಿ ಇರ್ಬೋದು, ಕಥೆಗಳಿರ್ಬೋದು, ಆ ಎಲ್ಲ ಬರಹಗಳಲ್ಲೂ ಅನುವಾದಗಳಲ್ಲೂ ಇರ್ಬೋದು. ಅರಮನೆ ನನಗೆ ಕೈ ಕೊಟ್ಟಾಗ ಒಂದು ಸುಮಾರು 1,500 ಪುಟ ಇತ್ತು ನಮ್ಮ ಮನೆ ಬಂದು ಕೊಟ್ಟಾಗ. ನಾನು ಅದನ್ನು ಹಾಗೆ ತಿರುವಾಗ್ತಾ ನೋಡ್ತಾ 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 ಹೇಳಿದೆ, ಮಾರಾಯ, ನಿಜವಾಗಲೂ ಈ ಲೋಕದಲ್ಲಿ ನಾವು ಇಂಥದ್ದು 1,500 ಪುಟ, ಇದನ್ನು ಒಂದು 25% ಆದರೆ ಅದನ್ನು ಮತ್ತೆ ರಿವೈಸ್ ಮಾಡ್ತಾ ಹೋದರೆ ಕಾದಂಬರಿಗೆ ಒಂದು ಒಳ್ಳೆಯ ಬಂಧ ಸಿಗುತ್ತೆ ಅಂತ ಹೇಳಿದೆ ನಾನು. ಆ ಥರದ ಒಂದು ದೈತ್ಯ ಪ್ರತಿಭೆ ಅದು. ನಾನು ಇದನ್ನು ನನ್ನ ಜೀವದ ಗೆಳೆಯ ಅನ್ನೋ ಒಂದು ಮಾತ್ರ ಮೊದಲು ಹೇಳಿದೆ. ಆ ಕಾರಣದಿಂದ ನಾನು ಈ ಮಾತು ಹೇಳ್ತಾ ಇಲ್ಲ. ಕನ್ನಡ ಲೋಕ ಅವರ ಸಾಮರ್ಥ್ಯವನ್ನು ಚೆನ್ನಾಗಿ ಗುರುತಿಸಿದೆ. ಮತ್ತು ಭತ್ತದ ಸೃಜನಶೀಲತೆ ನಮ್ಮ ಕುಂಬಿದು. ನಿರಂತರವಾಗಿ ಅವರು ಹೊಸತನ್ನು ಸೃಷ್ಟಿಸ್ತಾ ಹೋಗ್ತಾರೆ. ಅದು ವ್ಯಕ್ತಿ ಇರಬಹುದು, ಒಂದು ಪ್ರಸಂಗ ಇರಬಹುದು, ಅಥವಾ ಒಂದು ಯಾವುದೋ ಒಂದು ಗ್ರಾಮದಲ್ಲಿ ನಡೆದಂಥ ಒಂದು ಸಣ್ಣ ಘಟನೆ ಇರ್ಬೋದು. ಅವರ ಕಥೆಗಳ ವಿಸ್ತಾರವಾದ ಲೋಕನ ಒಂದಕ್ಕೊಂದೊಂದಕ್ಕೂ ನೋಡ್ತಾ ಹೋದ್ರೆ ನೇಯ್ಗೆ ಹೇಗಿದೆ ಅದು ಒಂದು ಕಡೆ. ಇವತ್ತು ಲೋಕಾರ್ಪಣೆ ಆಗಿರುವ ಸೂರ್ಯನ ಚೂರುಗಳಿದೆಯಲ್ಲ, ಆ ಸೂರ್ಯ ಭಾಳ ಚೆನ್ನಾಗಿದೆ, ಮೆಟಫರ್ ಭಾಳ ಚೆನ್ನಾಗಿದೆ. ಅದು ಸೂರ್ಯನನ್ನು ನಾವು ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಮುಟ್ಟಕ್ಕೂ ಆಗಲ್ಲ. ಅದರ ಆ ಚೂರುಗಳು ಯಾರ್ಯಾರು ಅಂತ ಹೇಳಿದ್ರೆ ಇಲ್ಲಿರುವ 11 ಜನ ವ್ಯಕ್ತಿ ಚಿತ್ರಗಳು. ಆ ಒಂದೊಂದು ಚೂರುಗಳು ನೆಲಕ್ಕೆ ಬಿದ್ದರೆ ಅವೆಲ್ಲವೂ ವಜ್ರಗಳಾಗ್ಬಿಡ್ತವೆ. ಅವೆಲ್ಲವೂ ಅಮೂಲ್ಯವಾದಂಥ ಅಪರೂಪದ ವಸ್ತುಗಳಾಗ್ತವೆ. ಇದು ಸೂರ್ಯನ ಚೂರುಗಳು ಅಂತನ್ನುವಾಗ ಅದರಲ್ಲಿರುವ ಧ್ವನಿಮಾತ್ಮಕತೆ ತುಂಬ ವಿಶೇಷವಾದ್ದು. ಅದೆಲ್ಲಿಂದ ಹೊಳಿತ ಗೊತ್ತಿಲ್ಲ ಸೂರ್ಯನ ಚೂರುಗಳು ಅಂತ. ಕುಂಬಿಗೆ ಆ ಶಬ್ದಕಲ್ಪವನ್ನು ಕಟ್ಟೋದ್ರಲ್ಲಿ, ಶಬ್ದಶಿಲ್ಪವನ್ನು ರೂಪಕಾತ್ಮಕಗೊಳಿಸೋದ್ರಲ್ಲಿ ಕುಂಬಿಗಿರುವ ಅಸಾಧಾರಣ ಪ್ರತಿಭೆ ಅದು. ಅದು ಹೆಂಗೆ ಭಾಷೆಯನ್ನು ಬಳಸ್ತಾರೆ ಅಂತ. ಇದರಲ್ಲಿರುವ 11 ಜನ ಲೇಖಕರಿದ್ದಾರೆ. 2 ಮಾತ್ರ ಹೊರಗಡೆ, ಅವರ ತಂದೆ ಮತ್ತು ಇನ್ನೊಂದಿಬ್ಬರು ಸಾಮಾನ್ಯ ಜನರಾಗಿ ಅವ್ರ ಜೊತೆಗಿರುವಂಥವ್ರು. ಉಳಿದವರೆಲ್ಲ ಲೇಖಕರು. ಅನಂತಮೂರ್ತಿಯವ್ರ ಬಗ್ಗೆ, ಲಂಕೇಶ್ ಬಗ್ಗೆ, JSS ಬಗ್ಗೆ ಅವರ ಬರೆದಿರುವ ಬರವಣಿಗೆ ಓದ್ತಾ ಇದ್ದರೆ ನನ್ನ ಬಗ್ಗೆ ಒಂದಿದೆ, ಅದನ್ನು ನಮ್ಮ ಕಂಬತ್ತಳ್ಳಿ ಹೇಳಿದ್ರು. ನಾನು ಓದಿ ನಕ್ಕು ಸುಸ್ತಾದೆ ಅಂತೇಳಿ. ನಾನು ಇದನ್ನೆಲ್ಲ ಓದ್ತಾ ನನಗೆ ನಾನೇನೆ ಅಂದರೆ ಈ ಬಗೆಯ ವ್ಯಕ್ತಿ ಚಿತ್ರ ಇದೆಯಲ್ಲ ಕನ್ನಡದಲ್ಲಿ ತುಂಬ ಹೊಸದು. ಅಂದರೆ ಕನ್ನಡದಲ್ಲಿ ವ್ಯಕ್ತಿ ಚಿತ್ರಗಳು ತುಂಬ ಬಂದಿವೆ. ಅದರಲ್ಲಿ ವಿ ಸಿದ್ದರಾಮಯ್ಯನವರ ಹಿರಿಯರು ಗೆಳೆಯರು ನಾನು ತುಂಬ ಮೆಚ್ಚಿಕೊಂಡಿದ್ದು ಮಹನೀಯರು ಅಂತ ಇದೆ. ಶಿವರಾಮ್ ಕಾರಂತರ ಬರವಣಿಗೆ ಇದೆ. ಬೇರೆ ಬೇರೆಯವರೆಲ್ಲ ಈ ವ್ಯಕ್ತಿ ಚಿತ್ರಗಳನ್ನು ಬರೆದಿದ್ದಾರೆ. ಆ ವ್ಯಕ್ತಿ ಚಿತ್ರಗಳನ್ನು ಬರೆದಿರೋದನ್ನು ನೆನಪು ಮಾಡಿಕೊಂಡ್ರೆ ಅವರ ಬದುಕಿನ ನವಿರಾದ ನಡೆ ಮತ್ತು ಚಿತ್ರಗಳನ್ನು ಹಿಂದಿನ ಬರವಣಿಗೆಗಳಲ್ಲೆಲ್ಲ ನಾವು ಕಾಣ್ತೀವಿ. ಅವುಗಳಲ್ಲಿ ಮತ್ತು ಕೆಲವು ಬೇರೆ ಬೇರೆ ಸ್ತರದ ವ್ಯಕ್ತಿ ಚಿತ್ರಗಳಿವೆ ಕನ್ನಡದಲ್ಲಿ. ವ್ಯಕ್ತಿ ಚಿತ್ರ ಬರೆಯೋದಷ್ಟು ಸುಲಭವಾದಲ್ಲ. ಒಂದು ಕ್ಯಾರಿಕೇಚರ್ನ ಇದೆಯಲ್ಲ, ಅದು ಸುಮ್ಮನೆ ನೀವು ವ್ಯಂಗ್ಯ ಚಿತ್ರದೇನು ಹಿಂಗೆ ಲೈನ್ಗೆ ಹಾಕಿದ್ರೆ ಬಂದ್ಬಿಡುತ್ತೆ ಅಂತ ಅನ್ನೋದು ತಿಳುವಳಿಕೆ ಅಲ್ಲ. ಒಂದು ಗಾಂಧಿಯ ಒಂದು ಸಣ್ಣದೊಂದು ಹೀಗೊಂದು ಕನ್ನಡಕ್ಕೆ ಹಾಕಿ ಬರೆದ ತಕ್ಷಣವೇ ಅದ್ರ ಹಿಂದೆ ಏನು, ಅಂಬೇಡ್ಕರ್ದೊಂದು ಮುಖದ ಒಂದು ಓರೆ ನೋಟವನ್ನು ಹಾಕಿ ಬರೆದರೆ ಅದು ಒಬ್ಬ ಕಲಾವಿದ ಹೇಗೆ ಒಂದು ವ್ಯಕ್ತಿ ಚಿತ್ರನ ಬಿಡಿಸುವಾಗ ಅವನೇದೇ ಆದಂಥ ಒಂದು ಪ್ರತಿಫಲನ ಅದರೊಳಗಿರುತ್ತೆ. ಕುಂಬಿ ಕೂಡ ವ್ಯಕ್ತಿ ಚಿತ್ರವನ್ನು ಬರೆಯುವಾಗ ತಾನು ಹಿಂದೆ ನಿಂತ್ಕೊಂಡು ತನ್ನ ಅನುಭವಕ್ಕೆ ದಕ್ಕಿದ್ದೇನಿದೆಯೋ ಅದನ್ನು ಭಾಷೆಯ ಆವರಣದಲ್ಲಿ ಅದನ್ನು ತುಂಬ್ತಾರೆ. ಭಾಷೆಯ ಆವರಣ ಇದೆಯಲ್ಲ, ಇದು ಬಹುಶಃ ಸೂರ್ಯನ ಚೂರುಗಳಲ್ಲಿರೋದು ವಿಶೇಷತೆ ಅಂದರೆ ಅದು ಭಾಷೆಯ ವ್ಯಂಗ್ಯಾತ್ಮಕ ಪ್ರತಿಭೆ. ಅದು ಕುಂಬಿಗೆ ಅದು ಸಹಜವಾಗಿ ಮತ್ತು ದೈವದತ್ತ ಅಂತ ಅನ್ನೋದು ಹಳೆ ಮಾತು, ಅದು ನಾನು ಬಳಸ್ಕೋತೀನಿ ನಾನು ಬೇಕು ಅಂತ. ಅದು ಜನ್ಮಜಾತ ಪ್ರತಿಭೆ. ಅದು ಅವ್ರು ಹುಟ್ಟಿದಾಗಲೇ ಆ ಭಾಷೆ ಅನ್ನುವ ಲೋಕ ಇದೆಯಲ್ಲ ಅವ್ರನ್ನ ಬೆಂಬಲಿಸ್ಕೊಂಡು ಅದನ್ನು ಹಿಂಬಾಲಿಸ್ಕೊಂಡು ಜೊತೆಗೆ ಬಂದಿರೋದು. ಮತ್ತು ಇದಕ್ಕೆ ಬೇಕಾಗುವ ವ್ಯವಸಾಯ ತುಂಬ ಮಾಡಿದ್ದಾರೆ. ಕುವೆಂಪು ಅವರನ್ನು ಓದಿ, ಪೂತ್ಯನ ಓದಿ, ಕಾವ್ಯಗಳನ್ನು ಓದಿ, ಕಾದಂಬರಿಗಳು ಓದಿ, 100 ಕೃತಿಗಳನ್ನು ಅವರೆಲ್ಲ ಓದಿ ಅದರ ಸಂಪತ್ತು ಅವ್ರ ಹಿಂದೆ ಇದ್ದೇ ಇದೆ. ಆದರೆ ಅವನ್ನೆಲ್ಲವನ್ನೂ ಒಟ್ಟುಗೂಡಿಸ್ಕೊಂಡು
ತನ್ನದೇ ಆದಂಥ ಒಂದು ವಿಶಿಷ್ಟ ಪ್ರತಿಭೆಯನ್ನು ತೋರಿಸೋದಿದೆಯಲ್ಲ, ಅದು ಕಷ್ಟಕರವಾದ್ದು. ಒಬ್ಬ ದೊಡ್ಡ ಗಾಯಕನಾದವನೊಂದು, ಈಗ ಕುಮಾರ ಗಂಧರ್ವ ಇಲ್ಲಿ ಹಾಡಿ ಕೆಳಗಡೆ ಇಳಿದ ಮೇಲೆ ಇನ್ಯಾರಾದರೂ ಬಂದು ಹಾಡಿ ಅಂತಂದ್ರೆ ಅವನು ಬೈಟ ಕಡ್ಸೋಕ್ಕಾಗುತ್ತೆ ಅವನಿಗೆ. ಅವ್ರು ಇನ್ಯಾರಿಗೂ ಕೂಡ ತಳಮಳಿಸ್ಬಿಡ್ತಾರೆ. ಹಾಗೇನೆ ಕನ್ನಡದಲ್ಲಿ ಆ ಬಗೆಯ ಬರಹಗಳಿದ್ದಾವೆ. ಅದಾದಮೇಲೂ ಕೂಡ ತಾನು ಒಂದು ಹೊಸ ಬರಹನ, ಹೊಸ ಬಗೆಯ ವ್ಯಕ್ತಿತ್ವನ ನಾನು ರೂಪಿಸ್ತೀನಿ ಅನ್ನೋದು ಇದೆಯಲ್ಲ, ಅದು ಅಂತರಂಗದಲ್ಲಿ ಎಲ್ಲೋ ಇರುತ್ತದು. ಅದನ್ನು ಅಭಿವ್ಯಕ್ತಿಗೊಳಿಸುವಾಗ ಆ ರೀತಿ ಬರೆದಿರೋದು, ಲಂಕೇಶ್ ಮೇಲೆ ಬರೆದಿರೋದು ಒನ್ ಆಫ್ ದಿ ಬೆಸ್ಟ್. ಅವರ ತಂದೆ ಬಗ್ಗೆ ಬರೆದಿರೋದು ಮಾತ್ರ ತುಂಬ ಕಕುಲಾತಿ ಇದೆ, ಎಷ್ಟು ವೈಶಾಲ್ಯತೆ ಇದೆ. ಅಪ್ಪ ಮಗನನ್ನು ಮುಕ್ತವಾಗಿ ಬಿಟ್ಟರೂ ಕೂಡ ಅದರ ಹಿಂದೆ ಅಪ್ಪನ ಕಣ್ಣೋಟ ಮತ್ತು ಅಪ್ಪನಿಂದ ಪಡೆದಿದ್ದಿದೆಯಲ್ಲ, ಅದು ಮೊದಲನೇ ಲೇಖನ. ಕೆಲವು ಕಡೆ ವ್ಯಂಗ್ಯ ಅನ್ನೋದು ರಾಚುತ್ತೆ, ಕೆಲವು ಕಡೆ ತಾಯಿ ಥರದ ಮಮತೆ ಇದೆ, ಇನ್ನೊಂದು ಕಡೆ ಒಂದು ರೋಷದ ಕ್ರಮ ಇವೆ. ಅಂದರೆ ಭಾಷೆಯೊಳಗಡೆ ಏನು ಎಷ್ಟೆಷ್ಟು ಸಾಧ್ಯತೆಗಳಿದೆ ಭಾಷೆಗಳ ಮೂಲಕ ಆ ವ್ಯಕ್ತಿಯನ್ನು ಮಾಡ್ಕೊಳ್ಳೋಕ್ಕೆ, ಅರಗಿಸ್ಕೊಳ್ಳೋಕ್ಕಾಗಲ್ಲ. ಅನಂತಮೂರ್ತಿಯ ಬಗ್ಗೆ ಬರೆದಿರೋ ಬರಹ, ಅನಂತಮೂರ್ತಿಯವ್ರ ಬಗ್ಗೆ ಅದನ್ನು ಇದು ನೆಗೆಟಿವ್ ಮತ್ತು ಪಾಸಿಟಿವ್ ಅನ್ನೋ ಎರಡು ಅರ್ಥದಲ್ಲೂ ಇಲ್ಲ, ನಾನು ಹೇಳ್ತಾ ಇಲ್ಲ. ನೆಗೆಟಿವ್ ಮತ್ತು ಪಾಸಿಟಿವ್ ಅನ್ನೋದನ್ನು ಬಿಟ್ಟು ಒಂದು ಮಧ್ಯಮ ಮಾರ್ಗದಲ್ಲಿ ಇದನ್ನು ತೊಗೊಂಡಿರೋದು. ಇಡೀ ನನ್ನ ಪ್ರಕಾರ ಸೂರ್ಯನ ಚೂರುಗಳಿದೆಯಲ್ಲ, ಅದು ನೆಗೆಟಿವ್ ಅಂತ ಅನಿಸ್ಬೋದು ಓದುಗರ ಕೆಲವು ಕಡೆ ಪಾಸಿಟಿವ್ ಅಂತ ಅನಿಸ್ಬೋದು. ಆದರೆ ಅದು ನೆಗೆಟಿವ್ ಅಲ್ಲ, ಅದು ಪಾಸಿಟಿವ್ ಅಲ್ಲ. ಆ ನೆಗೆಟಿವ್ ಮತ್ತು ಪಾಸಿಟಿವ್ನ ಸಮ್ಮಿಶ್ರ ಲೋಕನ ಅದೂ ಅಲ್ಲ. ಆದರೆ ಅವೆರಡರ ನಡುವಣ ಅಂತ ಒಂದು ಸತ್ಯದ ಒಂದು ಸಪೂರತೆಯನ್ನು ಹಿಡಿದು ಅದನ್ನು ಹೊಕ್ಕಿ ಅದರ ಆವರಣ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಸಾಧ್ಯ ಆಗೋದು ಕುಂಬಿನಲ್ಲಿ ಮಾತ್ರ. ಅವರ ಬರಹನ ಎಷ್ಟು ನೋಡಿದ್ರೆ ಒಂದು ಕಡೆ ಅವರ ಕಾದಂಬರಿ ಕಥೆಗಳದು ಒಂದು ತೂಕ ಆದರೆ ಸ್ವಲ್ಪ ಅತಿಶಯ ಅಂತ ಅನಿಸ್ಬೋದೇನೋ ಇದು. ಆದರೆ ಈ ಸೂರ್ಯನ ಚೂರುಗಳಿದೆಯಲ್ಲ, ಅದರ ಇನ್ನೊಂದು ಮಗ್ಗಳು, ಇನ್ನೊಂದು ರೂಪ. ಕುಂಬಿ ತನ್ನ ದೈತ್ಯ ಪ್ರತಿಭೆಯನ್ನು ಇನ್ನೂ ಉಳಿಸ್ಕೊಂಡು ತನಗೇನು ಬೇಕೋ ಅದು ಮಾಡಬಲ್ಲೆ ಅಂತನ್ನುವಂಥ ಒಂದು ಕಲಾಲೋಕ, ಒಂದು ಛಾತಿಯನ್ನು, ವ್ಯಕ್ತಿ ಚಿತ್ರದ ವಿಶಿಷ್ಟ ಬಗೆಯನ್ನು ಅದನ್ನು ಸತ್ಯನಾರಾಯಣ ಚೆನ್ನಾಗಿ ಗುರುತಿಸಿದ್ದಾರೆ. ಅವರ ಮುನ್ನುಡಿ ಬರೆದಿದ್ದಾರೆ, ಅದಕ್ಕೆ ಬೆನ್ನುಡಿ ಕೂಡ ಅದರಿಂದ ಆಯ್ಕೆ ಮಾಡಿದ್ದಾರೆ. ಆ ಬೆನ್ನುಡಿಯ 2 ಸಾಲು ನಿಮಗೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಈ ವ್ಯಕ್ತಿ ಚಿತ್ರಗಳು ಕೇವಲ ಚಿತ್ರಣಗಳಾಗಿ ಉಳಿಯದೆ ವ್ಯಕ್ತಿತ್ವದ ಆಂತರಿಕ ಸತ್ಯವನ್ನು ಅನಾವರಣಗೊಳಿಸುವ ಪ್ರಯತ್ನಗಳಾಗಿ ಕಾಣಿಸುತ್ತವೆ. ಕನ್ನಡದಲ್ಲಿ ವಿಭಿನ್ನ ದಾಟಿಯ ವ್ಯಕ್ತಿಚಿತ್ರ ಸಾಹಿತ್ಯಕ್ಕೆ ಇವು ಮಹತ್ವದ ಕೊಡುಗೆಯಾಗಿವೆ ಅಂತ. ನಿಜ, ಅವರದು ಕನ್ನಡದ ವ್ಯಕ್ತಿಚಿತ್ರದ ಲೋಕನ ಯೋಚನೆ ಮಾಡಿದರೆ, ನಾನು 100 ವ್ಯಕ್ತಿಚಿತ್ರಗಳ ಬರಹಗಳನ್ನು ಓದಿದ್ದೀನಿ. ನಾನು 50-60 ವರ್ಷಗಳ ನನ್ನ ಓದಿನ ಕ್ರಮ. ಅವೆಲ್ಲವೂ ಒಂದು ಕಡೆ ಇಟ್ಟರೆ ಸೂರ್ಯನ ಚೂರುಗಳು ಪ್ರತ್ಯೇಕವಾಗಿ ನಿಂತು ತನ್ನ ನನ್ನ ಬಳಿಗೆ ಓದಿಸ್ಕೊ ಅಂತ ಅನಿಸುತ್ತೆ. ಇಂಥ ಒಂದು ಕೃತಿಯನ್ನು ಲೋಕಾರ್ಪಣೆ ಮಾಡುವ, ಈ 3 ಕೃತಿಗಳು ಲೋಕಾರ್ಪಣೆ ಮಾಡುವ ಒಂದು ಸುಯೋಗ ಒದಗಿಸ್ಕೊಟ್ಟಿದ್ದಕ್ಕಾಗಿ ಕಂಬತ್ತಳ್ಳಿಯವರಿಗೆ ಮತ್ತು ಈ 3 ಕೃತಿಗಳ ಲೇಖಕರಿಗೆ ವಿಶೇಷವಾಗಿ ಭಾಳ ಹಾಟ್ ಕೇಕಾಗಿ ಸೂರ್ಯನ ಚೂರುಗಳು ಅದು ಮಾರಾಟ ಆಗ್ತವೆ. ತುಂಬ ಹಾಟ್ ಕೇಕ್ ಆಗುತ್ತೆ, ಅದನ್ನಲ್ಲೇನು ಇದೆಲ್ಲ. ಯಾಕೆಂದರೆ ಈ ಕೃತಿಗೆ ಅಂಥದ್ದು ಒಂದು ಮಹತ್ವ ಇದೆ. ಅದು ನೀವು ಯಾರಾದರೂ ಇದನ್ನು ನಾನು ಲೇಖನನ ಸುಮ್ಮನೆ ಒಂದು ಸರಿ ಲೇಖನ ಅನಂತಮೂರ್ತಿನೋ ಲಂಕೇಶೋ ಸುಮ್ಮನೆ ಹೀಗೆ ಕಣ್ಣಿಟ್ಕೊಂಡು ಓದೋಕ್ಕೆ ಹೋದರೆ ಕೊನೆಯ ಒಳಗಡೆ ನೀವು ಮುಳುಗೋಗ್ಬಿಡ್ತೀರ. ಹಂಗೇನೆ ನೀರಿನ ಆಳದಲ್ಲಿ ಒಬ್ಬ ಜಲ ಪ್ರವೀಣ ಆದಂಥವನು ನೀರಿಗಿಳಿದವನು ಹಾಗೇ ಕೆಳಗಡೆ ಇಳಿದು ಹೋಗಿ ನೆಲದಲ್ಲಿ ಕೂತ್ಕೊಂಡು ಅವನೊಬ್ಬ ಕುಂಭಕ ಧ್ಯಾನ ಅಂತ ನಮ್ಮಲ್ಲಿ ಒಂದು ಕರಿತೀವಿ. ಆ ರೀತಿ ಜಲದ ಒಳಗಡೆ ಕುಂಭಕ ಧ್ಯಾನಕ್ಕೆ ನಿಲುಕ್ಬಿಡ್ತಾನೆ. ಓದುಗನ್ನು ತನ್ನ ಕುಂಭಕ ಧ್ಯಾನಕ್ಕೆ ಕರೀಬಲ್ಲ ಸಾಮರ್ಥ್ಯ ಇರುವ ಕುಂಬಿಯವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆ ಹೇಳಿ ನಾನು ಈ ಕೆಲವು ಮಾತು ಮುಗಿಸ್ತೀನಿ. ನಮಸ್ಕಾರ.